ಭಾರತದ ಅತ್ಯಂತ ಯಶಸ್ವಿ ಮಿಲಿಟರಿ ಕಾರ್ಯಾಚರಣೆಯಾದ ಆಪರೇಷನ್ ಸಿಂಧೂರ್ಗೆ 1 ವರ್ಷ ಕಂಪ್ಲೀಟ್ ಆಗಿದೆ. ಮೇ 7ನೇ ತಾರೀಕು ಭಾರತ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ವಿರುದ್ಧ ಆಪರೇಷನ್ ಸಿಂಧೂರ್ ಅನ್ನು ಶುರು ಮಾಡಿತು. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ಅನ್ನು ಆಚರಿಸಲಾಯಿತು. ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವದಂದು ಪ್ರಧಾನಿ ಮೋದಿ ತಮ್ಮ ಎಕ್ಸ್ ಖಾತೆಯ ಪ್ರೊಫೈಲ್ ಫೋಟೋ ಚೇಂಜ್ ಮಾಡಿಕೊಂಡ್ರು. ಗುರುವಾರ ತಮ್ಮ ಪ್ರೊಫೈಲ್ಗೆ ಆಪರೇಷನ್ ಸಿಂಧೂರ್ನ ಫೋಟೋವನ್ನ ಸೇರಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಇಡೀ ರಾಷ್ಟ್ರ ನಮ್ಮ ಸಶಸ್ತ್ರ ಪಡೆಗಳ ಶೌರ್ಯಕ್ಕೆ ಸ್ಮರಿಸುತ್ತೆ ಅಂತ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಭಾರತೀಯ ವಾಯುಪಡೆ ಕೂಡ ವಿಡಿಯೋವನ್ನ ಶೇರ್ ಮಾಡಿದ್ದು, ಭಾರತ ಎಂದಿಗೂ ಮರೆಯೋದಿಲ್ಲ, ಭಾರತ ಎಂದಿಗೂ ಕ್ಷಮಿಸೋದಿಲ್ಲ ಅಂತ ಬರೆದಿದೆ. ಇದರ ಮಧ್ಯೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ್ ವಾರ್ಷಿಕೋತ್ಸವದಂದು ಭಾರತೀಯ ಸಶಸ್ತ್ರ ಪಡೆಗಳ ಶೌರ್ಯವನ್ನ ಸ್ಮರಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಮೋದಿ ಅವರು 1 ವರ್ಷದ ಹಿಂದೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಮ್ಮ ಪಡೆಗಳು ಅಪ್ರತಿಮ ಧೈರ್ಯ, ನಿಖರತೆ, ದೃಢ ಸಂಕಲ್ಪವನ್ನು ಪ್ರದರ್ಶಿಸಿದ್ವು. ಪಹಲ್ಗಾಮ್ನಲ್ಲಿ ಮುಗ್ಧ ಭಾರತೀಯರ ಮೇಲೆ ದಾಳಿ ಮಾಡುವುದಕ್ಕೆ ಧೈರ್ಯ ಮಾಡಿದವರಿಗೆ ಅವರು ಸೂಕ್ತ ಉತ್ತರವನ್ನ ಕೊಟ್ಟರು ಅಂತ ಬರೆದಿದ್ದಾರೆ. ನಮ್ಮ ಸಶಸ್ತ್ರ ಪಡೆಗಳ ಶೌರ್ಯಕ್ಕೆ ಇಡೀ ರಾಷ್ಟ್ರವು ವಂದಿಸುತ್ತೆ. ಆಪರೇಷನ್ ಸಿಂಧೂರ್ ಭಯೋತ್ಪಾದನೆಗೆ ಭಾರತದ ಬಲವಾದ ಪ್ರತಿಕ್ರಿಯೆಯನ್ನ ಮತ್ತು ನಮ್ಮ ದೇಶದ ಭದ್ರತೆಯನ್ನ ರಕ್ಷಿಸುವ ಅದರ ಅಚಲ ಸಂಕಲ್ಪವನ್ನ ಪ್ರದರ್ಶಿಸಿತು. ಇದು ನಮ್ಮ ಸಶಸ್ತ್ರ ಪಡೆಗಳ ವೃತ್ತಿಪರತೆ, ಸನ್ನದ್ಧತೆ ಮತ್ತು ತಂಡದ ಕೆಲಸವನ್ನ ಸಹ ಎತ್ತಿ ತೋರಿಸಿತು. ಇದು ನಮ್ಮ ಸಶಸ್ತ್ರ ಪಡೆಗಳಲ್ಲಿ ಬೆಳೀತಾ ಇರೋ ಏಕತೆಯನ್ನ ಸಹ ಪ್ರದರ್ಶಿಸಿತು. ಹಾಗೆ ರಕ್ಷಣಾ ವಲಯದಲ್ಲಿ ಭಾರತದ ಸ್ವಾವಲಂಬನೆಯ ಅನ್ವೇಷಣೆ ನಮ್ಮ ರಾಷ್ಟ್ರೀಯ ಭದ್ರತೆಯನ್ನ ಹೇಗೆ ಬಲಪಡಿಸಿದೆ ಅನ್ನೋದನ್ನ ಒತ್ತಿ ಹೇಳಿತು. ಇಂದು 1 ವರ್ಷದ ನಂತರವೂ ಭಯೋತ್ಪಾದನೆಯನ್ನ ಸೋಲಿಸುವ ಮತ್ತು ಅದನ್ನು ಪೋಷಿಸುವ ಸಂಪೂರ್ಣ ವ್ಯವಸ್ಥೆಯನ್ನ ಕೆಡವುವ ನಮ್ಮ ಸಂಕಲ್ಪದಲ್ಲಿ ನಾವು ಎಂದಿನಂತೆ ದೃಢ ನಿಶ್ಚಯದಿಂದ ಇದ್ದೇವೆ ಎಂದಿದ್ದಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಭಾರತೀಯ ವಾಯುಪಡೆ ರಿಲೀಸ್ ಮಾಡಿರೋ ವಿಡಿಯೋದಲ್ಲಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಝಲಕ್ಗಳು, ಪ್ರಧಾನಿ ಮೋದಿಯವರು ಭಯೋತ್ಪಾದಕರಿಗೆ ನೀಡಿದ ಎಚ್ಚರಿಕೆ ಜೊತೆಗೆ ಆಪರೇಷನ್ ಸಿಂಧೂರ್ ಕೂಡ ಒಳಗೊಂಡಿದೆ. ಆಪರೇಷನ್ ಸಿಂಧೂರ್ಗೆ ಭಾರತೀಯ ಸೇನೆ ಹೇಗೆ ಸಿದ್ಧವಾಯಿತು, ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಅಡಗುತಾಣಗಳನ್ನು ಹೇಗೆ ನಾಶಪಡಿಸಿತು ಅನ್ನೋದನ್ನ ವಿಡಿಯೋ ತೋರಿಸುತ್ತೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನ ಮತ್ತು ಅದರ ಮಿಲಿಟರಿ ನೆಲೆಗಳ ಮೇಲೆ ಮಾಡಿದ ವಿನಾಶದ ಚಿತ್ರಗಳನ್ನು ಕೂಡ ಇದು ತೋರಿಸುತ್ತೆ. ಈ ವಿಡಿಯೋವನ್ನ ಶೇರ್ ಮಾಡಿಕೊಂಡಿರೋ ಭಾರತೀಯ ವಾಯುಪಡೆ, ಆಪರೇಷನ್ ಸಿಂಧೂರ್ ನ್ಯಾಯ ದೊರಕಿದೆ, ಕ್ರಮಗಳು ನಿಖರ, ನೆನಪುಗಳು ಶಾಶ್ವತ. ಆಪರೇಷನ್ ಸಿಂಧೂರ್ ಮುಂದುವರಿಯುತ್ತೆ, ಭಾರತ ಯಾವುದನ್ನೂ ಮರೆಯೋದಿಲ್ಲ, ಭಾರತ ಎಂದಿಗೂ ಕ್ಷಮಿಸೋದಿಲ್ಲ ಅನ್ನೋ ಟೈಟಲ್ ಕೊಟ್ಟಿದೆ. ಇದರ ಮಧ್ಯೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೋಷಿಯಲ್ ಮೀಡಿಯಾ ವೇದಿಕೆ ಎಕ್ಸ್ನಲ್ಲಿ ಆಪರೇಷನ್ ಸಿಂಧೂರ್ ವಾರ್ಷಿಕೋತ್ಸವದಂದು ನಮ್ಮ ಸಶಸ್ತ್ರ ಪಡೆಗಳ ಶೌರ್ಯಕ್ಕೆ ನಾವು ನಮಸ್ಕರಿಸ್ತೀವಿ, ಅತ್ಯುತ್ತಮ ಸಮನ್ವಯ ಮತ್ತು ಆಳವಾದ ಎನರ್ಜಿಯನ್ನ ಪ್ರದರ್ಶನ ಮಾಡಿದ್ದೀವಿ, ಆಧುನಿಕ ಮಿಲಿಟರಿ ಕಾರ್ಯಾಚರಣೆಗಳಿಗೆ ಹೊಸ ಮಾನದಂಡವನ್ನ ಸ್ಥಾಪಿಸಿದ್ದೀವಿ ಅಂತಾನೂ ಬರೆದುಕೊಂಡಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.